ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಅನುಮೇಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮುಖಾಂತರ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದ್ರೆ ಸ್ನೇಹಿತರೆ, ಇ ಪಿ ಎಫ್ ಗೆ ಸಂಬಂಧಿಸಿದಂತೆ ಅಡ್ವಾನ್ಸ್ ಅನ್ನ ಅಂದ್ರೆ ಇ ಪಿ ಎಫ್ ಗೆ ಸಂಬಂಧಿಸಿದ ಫಾರ್ಮ್ 31 ಅನ್ನ ಯಾವ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದೆಂಬ ಸಂಪೂರ್ಣ ಮಾಹಿತಿಯನ್ನ ನಾನು ನಮ್ಮ ಕನ್ನಡಿಗರಿಗೋಸ್ಕರ ಮತ್ತು ಕನ್ನಡದಲ್ಲಿಯೇ ಸಂಪೂರ್ಣ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ, ದಯವಿಟ್ಟು ನೀವು ಏನಾದರೂ ನನ್ನ ಚಾನಲ್ ಹೊಸದಾಗಿ ನೋಡಿದ್ದು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಮಾಡ್ತಕ್ಕಂಥ ಸಬ್ಸ್ಕ್ರೈಬ್ ಏನಿದೆಲ್ಲ ಸ್ನೇಹಿತರೆ, ನಮ್ಮ ಕನ್ನಡಿಗರ ಶಕ್ತಿಯನ್ನ ಪ್ರದರ್ಶಿಸುತ್ತೆ ಎಂದು ನಾನು ಭಾವಿಸ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಈ ವಿಡಿಯೋನ ಕೊನೆ ತನಕ ನೋಡಿದ್ದಾದಲ್ಲಿ ನಿಮಗೆ ಇ ಪಿ ಎಫ್ ಗೆ ಸಂಬಂಧಿಸಿದಂತೆ ಅಡ್ವಾನ್ಸ್ ಕ್ಲೈಮ್ ಅನ್ನ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ಎಂಬ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಈಗ ನಾನು ಇ ಪಿ ಎಫ್ ನಲ್ಲಿ ಅಡ್ವಾನ್ಸ್ ಕ್ಲೈಮ್ ಅನ್ನ ಯಾವ ರೀತಿಯಾಗಿ ಸಲ್ಲಿಸಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನ ಲೈವ್ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಲೈವ್ ವಿಡಿಯೋ ಮುಖಾಂತರ ನಾನು ನಿಮಗೆ ಮಾಹಿತಿ ತಿಳಿಸುವ ಉದ್ದೇಶದಿಂದ ಸ್ನೇಹಿತರೆ, ಇ ಪಿ ಎಫ್ ಒಳಗಡೆ ಯು ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಹಾಕಿ ನಾನಿಲ್ಲಿ ಮೆಂಬರ್ ಪೋರ್ಟಲ್ ಏನಿದೆಲ್ಲ ಸ್ನೇಹಿತರೆ ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಇವಾಗ ಯು ಎನ್ ನಂಬರ್ ಪಾಸ್ವರ್ಡ್ ಹಾಕಿ ಆಲ್ರೆಡಿ ನಾನು ಇವಾಗ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ಇದಾದ ನಂತರ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ನೋಡಿ ಇಲ್ಲಿ ಹೋಮ್ ವ್ಯೂ ಮ್ಯಾನೇಜ್ ಅಕೌಂಟ್ ಆನ್ಲೈನ್ ಸರ್ವಿಸ್. ಓಕೆ, ಈ ತರದಂತ ಇಲ್ಲಿ ಆಪ್ಷನ್ಸ್ ಗಳಿದಾವಲ್ಲ ಸ್ನೇಹಿತರೆ, ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಇವಾಗ ಪ್ರತಿಯೊಂದು ಮಾಹಿತಿಯನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸುವ ಉದ್ದೇಶದಿಂದ ನಾನು ನಿಮ್ಗೆ ಮಾಹಿತಿಯನ್ನ ನೀಡ್ತೀನಿ ಸ್ನೇಹಿತರೆ. ಇಲ್ಲಿ ಇರ್ತಕ್ಕಂತ 5 ಆಪ್ಷನ್ಸ್ ಗಳು ಏನಿದೆಯಲ್ಲ ಸ್ನೇಹಿತರೆ, ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಕ್ಲೈಮ್ ಮಾಡುವ ಉದ್ದೇಶ ಅಂದ್ರೆ ಇ ಪಿ ಎಫ್ ಗೆ ಸಂಬಂಧಪಟ್ಟಂತೆ ಕ್ಲೈಮ್ ಫಾರ್ಮ್ ಸಲ್ಲಿಸುವಂತ ಉದ್ದೇಶದಿಂದ ನೀವು ವಿಡಿಯೋ ಮಾಡ್ತಿರೋ ಕಾರಣ ನಾನು ಇವಾಗ ಲೈವ್ ವಿಡಿಯೋ ಮುಖಾಂತರ ಅಂದ್ರೆ ಲೈವ್ ಆಗಿ ನಿಮ್ಗೆ ಪ್ರಾಕ್ಟಿಕಲ್ ಅಂದ್ರೆ ಲೈವ್ ಆಗಿ ನಿಮ್ಗೆ ಮಾಹಿತಿಯನ್ನ ನೀಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಹೊಸದಾಗಿ ನೋಡ್ತಿದ್ದು ನನ್ನ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಕೊನೆ ತನಕ ನೋಡಿದಂತ ಸಂದರ್ಭದಲ್ಲಿ ಇ ಪಿ ಎಫ್ ನ ನಾವು ಯಾವ ರೀತಿಯಾಗಿ ಕ್ಲೈಮ್ ಮಾಡಬಹುದು, ಸ್ವತಃ ನಾವೇ ಕ್ಲೈಮ್ ಮಾಡಬಹುದು ಎಂಬ ಮಾಹಿತಿ ನಿಮ್ಗೆ ಲಭ್ಯವಾಗುತ್ತೆ ಸ್ನೇಹಿತರೆ. ಇವಾಗ ನಾವು ಏನ್ ಮಾಡ್ಬೇಕಾಗುತ್ತಂದ್ರೆ ಸ್ನೇಹಿತರೆ, ಇಲ್ಲಿ ಆನ್ಲೈನ್ ಕ್ಲೈಮ್ ಸರ್ವಿಸ್ ಅಂತ ಏನಿದ್ ಕಾಣ್ತಿದೆ ನೋಡಿ ಸ್ನೇಹಿತರೆ. ಓಕೆ, ಆನ್ಲೈನ್ ಕ್ಲೈಮ್ ಸರ್ವಿಸ್ ಅಂತ ಏನ್ ಕಾಣ್ತಿಲ್ಲ, ಈ ಆನ್ಲೈನ್ ಕ್ಲೈಮ್ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಆನ್ಲೈನ್ ಕ್ಲೈಮ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನೋಡಿ ಇಲ್ಲಿ ಕ್ಲೈಮ್ ಫಾರ್ಮ್ ಇಲ್ಲಿದೆಲ್ಲ ಕ್ಲೈಮ್ ಫಾರ್ಮ್ಸ್. ಓಕೆ, ಫಾರ್ಮ್ 31 19 10C 10D ಏನೇನು ಈ ತರ ಕಾಣ್ತಿದಿಲ್ಲ ಸ್ನೇಹಿತರೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ನೋಡಿದ್ರೆ ಸ್ನೇಹಿತರೆ ಈ ತರದಂತ ಒಂದು ಪೇಜ್ ಏನಿದೆಲ್ಲ ಇಲ್ಲಿ ಓಪನ್ ಆಗುತ್ತೆ. ನಿಮಗೆ ಸಂಬಂಧಪಟ್ಟ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಲಭ್ಯವಿರುತ್ತೆ ಸ್ನೇಹಿತರೆ. ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ, ನೀವು ಆಲ್ರೆಡಿ ಅಂದ್ರೆ ಇ ಪಿ ಎಫ್ ಒಳಗಡೆ ಮಾಡಿರುವಂತಹ KYC ಏನಿದೆಲ್ಲ, ಇ ಪಿ ಎಫ್ ಒಳಗಡೆ ಅಪ್ಡೇಟ್ ಮಾಡಿರುವಂತ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆಲ್ಲ ಸ್ನೇಹಿತರೆ, ಅಂದ್ರೆ ಇ ಪಿ ಎಫ್ ಒಳಗಡೆ ನೀವು ಅಪ್ಡೇಟ್ ಮಾಡದಿರುವಂತ ಏನು KYC ಅಕೌಂಟ್ ನಂಬರ್ ಇದೆಯಲ್ಲ, ಆ ಅಕೌಂಟ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನಾನು ಲೈವ್ ಆಗಿ ತೋರಿಸೋ ಉದ್ದೇಶದಿಂದ ನಾನು ಅಕೌಂಟ್ ನಂಬರ್ ಕೂಡ ಇಲ್ಲಿ ನಾನು ಎಂಟ್ರಿ ಮಾಡಿ ತೋರಿಸ್ತಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ ಪದೇ ಹೇಳ್ತಿದ್ದೀನಿ, ನನ್ನ ಚಾನಲ್ ಏನಾದ್ರು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಸ್ನೇಹಿತರೆ ಇಲ್ಲಿ ವೆರಿಫೈ ಅಂತ ಏನ್ ಕಾಣ್ತಿದಿಲ್ಲ ಸ್ನೇಹಿತರೆ, ಈ ವೆರಿಫೈ ಬಟನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೀವು ಕೂಡ ನಿಮ್ಮ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಅಲ್ಲಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ತರದಂತ ಒಂದು ವಾರ್ನಿಂಗ್ ಬರುತ್ತೆ. ನೀವು ಪ್ರೀ ಇದೆಲ್ಲ ಓದ್ಕೊಂಡು ಕೂಡ ಕಂಟಿನ್ಯೂ ಮಾಡಬಹುದು ಸ್ನೇಹಿತರೆ. ಓಕೆ, ಇಲ್ಲಿ ನಾನು ಇಲ್ಲಿ ಎಸ್ ಬಟನ್ ಅಂತ ಏನ್ ಕಾಣ್ತದೆ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಇಲ್ಲಿ ಪ್ರೊಸೆಸ್ಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಏನ್ ಕಾಣ್ತಿದೆಯಲ್ಲ, ಪ್ರೊಸೆಸ್ಡ್ ಫಾರ್ ಆನ್ಲೈನ್ ಕ್ಲೈಮ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಾನು ಇವಾಗ ಲೈವ್ ವಿಡಿಯೋ ಮುಖಾಂತರ ಮಾಹಿತಿಯನ್ನು ನೀಡ್ತಿದ್ದೀನಿ ಸ್ನೇಹಿತರೆ. ಪ್ರೊಸೆಸ್ಡ್ ಕ್ಲೈಮ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರದಂತ ಒಂದು ಫೇಸ್ ಏನಿದೆ ಸ್ನೇಹಿತರೆ ಅಲ್ಲಿ ಓಪನ್ ಆಗುತ್ತಾ. ಅದಾದ ನಂತರ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ, ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಏನಿದೆಯಲ್ಲ, ಇಲ್ಲಿ ನೀವು ಸೆಲೆಕ್ಟ್ ಕ್ಲೈಮ್ ಆಪ್ಷನ್ಸ್ ಏನಿದೆಯಲ್ಲ ಸ್ನೇಹಿತರೆ ಅದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಓಕೆ, ಸೆಲೆಕ್ಟ್ ಕ್ಲೈಮ್ ಅಂದ್ರೆ ಐ ವಾಂಟ್ ಟು ಅಪ್ಲೈ ಫಾರ್ಮ್ ಅಂತ ಏನಿದೆಯಲ್ಲ ಸೆಲೆಕ್ಟ್ ಕ್ಲೈಮ್ ಆಪ್ಷನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ನೋಡಿ ಅಡ್ವಾನ್ಸ್ ಫಾರ್ಮ್ 31. ಓಕೆ, ಇ ಪಿ ಎಫ್ ಗೆ ಸಂಬಂಧಿಸಿದ ಫಾರ್ಮ್ ಅಡ್ವಾನ್ಸ್ 31 ಏನಿದೆ ಇಲ್ಲಿ ನಿಮಗೆ ಶೋ ಆಗುತ್ತೆ ಸ್ನೇಹಿತರೆ. ಓಕೆ, ಇದ್ರ ಮೇಲೆ ಏನ್ ಮಾಡ್ಬೇಕಾಗುತ್ತೆ, ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಪಿ ಎಫ್ ಅಡ್ವಾನ್ಸ್ ಫಾರ್ಮ್ 31 ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್
ಸ್ನೇಹಿತರೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಓಕೆ, EPF ಗೆ ಸಂಬಂಧಪಟ್ಟಂತೆ ನೀವು ಒಂದಕ್ಕಿಂತ ಜಾಸ್ತಿ ಅಂದ್ರೆ ಒಂದು ಐಡಿಕಿನ ಜಾಸ್ತಿ ಐಡಿಗಳನ್ನು ಹೊಂದಿರೋದು, ಒಂದು ಕಾಂಟ್ರಾಕ್ಟ್ ಇಲ್ಲ, 2 ಕಾಂಟ್ರಾಕ್ಟ್ ಇಲ್ಲ, 3 ಕಾಂಟ್ರಾಕ್ಟ್, ಈ ತರ ಬೇರೆ ಬೇರೆ ಕಾಂಟ್ರಾಕ್ಟ್ ಹತ್ರ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನೀವು ಇಲ್ಲಿ ಮೆಂಬರ್ ಐಡಿನ ಚಾಯ್ಸ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೀವು ಯಾವ ಮೆಂಬರ್ ಐಡಿಯಿಂದ ಅಮೌಂಟ್ ಏನ್ ಕ್ಲೈಮ್ ಮಾಡ್ತಿದ್ರಲ್ಲ ಆ ಮೆಂಬರ್ ಐಡಿಯ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲೈಮ್ ಮಾಡ್ತಕ್ಕಂತ ಅಂದ್ರೆ ಯಾವ ಕಾಂಟ್ರಾಕ್ಟರ್ ಕಡೆಯಿಂದ ನೀವು ಅಮೌಂಟ್ ಕ್ಲೈಮ್ ಮಾಡ್ತಿದ್ರಲ್ಲ ಅಲ್ಲಿ ಆ ಮೆಂಬರ್ ಐಡಿನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅದಾದ ನಂತರ ನೋಡಿ ಸ್ನೇಹಿತರೆ, ಪ್ರಪೋಸ್ ವಿಚ್ ಅಡ್ವಾನ್ಸ್ ರಿಕ್ವೈರ್ಡ್, ನೀವು ಯಾತಕ್ಕೋಸ್ಕರ ಅಡ್ವಾನ್ಸ್ ನ ಕ್ಲೈಮ್ ಮಾಡ್ತೀರಿ ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಕೆಲವೊಂದು ಆಪ್ಷನ್ಸ್ ಗಳು ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ನಾನ್ ರಿಸಿಪ್ಟ್ ವೇಜಸ್, ನ್ಯಾಚುರಲ್ ಕ್ಲೈಮ್ಸ್, ಇಲಿಯನ್ಸ್, ಪವರ್ ಕಟ್, ಮ್ಯಾರೇಜ್, ಎಜುಕೇಶನ್, ಓಕೆ, ಕಾಂಟ್ರಿಬ್ಯೂಷನ್ ಅಡಿಷನಲ್ ಆಲ್ಟರ್ನೇಟಿಂಗ್ ಆಫ್ ಹೌಸ್. ಓಕೆ, ಈ ತರ ಆದಂತ ಕೆಲವೊಂದು ಆಪ್ಷನ್ಸ್ ಗಳನ್ನ ಕ್ಲಿಕ್ ಮಾಡದಂತ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಕನ್ಫ್ಯೂಸ್ ಗಳು ಆಗ್ಬಹುದು ಸ್ನೇಹಿತರೆ. ನೀವು ನ್ಯಾಚುರಲ್ ಆಗಿ ತಗೊಬೇಕು ಏನಂದ್ರೆ ಕಾಮನ್ ಆಗಿ ತಗೊಬೇಕಾದಂತ ಒಂದು ಕ್ಲೈಮ್ ಫಾರ್ಮ್ ಯಾವ್ದಂದ್ರೆ ಸ್ನೇಹಿತರೆ ಇಲಿಯನ್ಸ್. ಓಕೆ, ಇಲಿಯನ್ಸ್ ಅಂತ ಏನಿದೆಲ್ಲ ಇಲ್ನೆಸ್. ಓಕೆ, ಇದನ್ನ ಇಲ್ನೆಸ್ ಅಂತ ತಗೊಂಡ ತಕ್ಷಣ ಸ್ನೇಹಿತರೆ ನೀವು ಕ್ಲೈಮ್ ನ ನಾರ್ಮಲ್ ಆಗಿ ನೀವು ಕ್ಲೈಮ್ ನ ಸಲ್ಲಿಸಬಹುದು ಸ್ನೇಹಿತರೆ. ಓಕೆ, ನಾವು ಎಂಪ್ಲಾಯ್ ಶೇರ್ ನ ನಾವು ತಗೊಬೇಕಪ್ಪ ಅನ್ನುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಓಕೆ, ಕಾಂಟ್ರಿಬ್ಯೂಷನ್ ಆಫ್ ಹೌಸ್ ಅಂತ ಏನ್ ಕಾಣ್ತಿದ್ದಿಲ್ಲ ಸ್ನೇಹಿತರೆ, ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಓಕೆ, ನಾವು ಮನೆ ಕಟ್ಟುವಗೋಸ್ಕರ ನಾನು ಕ್ಲೈಮ್ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಕ್ಲೈಮ್ ಮಾಡಂತ ಸಂದರ್ಭದಲ್ಲಿ ನಾವು ಇದನ್ನ ಚಾಯ್ಸ್ ಮಾಡಿದ ಸ್ನೇಹಿತರೆ EPF ಏನಿದೆಯಲ್ಲ ಸ್ನೇಹಿತರೆ, ಎಂಪ್ಲಾಯರ್ ಮತ್ತೆ ಎಂಪ್ಲಾಯರ್ ಶೇರ್ ಏನಿದೆಲ್ಲ ಅದು ನಿಮ್ಗೆ 100% ಬರುತ್ತೆ ಸ್ನೇಹಿತರೆ. ಓಕೆ, ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ಅದಾದ ನಂತರ ನೋಡಿ ನಿಮಗೆ ಅಮೌಂಟ್ ಎಷ್ಟು ಕ್ಲೈಮ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸ್ನೇಹಿತರೆ. ನಿಮಗೆ ಬೇಕಾಗಿರುವ ಅಮೌಂಟ್ ಅನ್ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅದಾದ ನಂತರ ಏನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಡೀಟೇಲ್ಸ್ ನ ಎಂಪ್ಲಾಯ್ ಅಡ್ರೆಸ್ ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಿಮಗೆ ಸಂಬಂಧಿಸಿದ ಅಡ್ರೆಸ್ ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಎಂಪ್ಲಾಯ್ ಅಡ್ರೆಸ್ ಏನಂತ ಕಾಣ್ತಿಲ್ಲ, ಈ ಎಂಪ್ಲಾಯ್ ಅಡ್ರೆಸ್ ಮೇಲೆ ನಿಮಗೆ ಸಂಬಂಧಪಟ್ಟ ಅಡ್ರೆಸ್ ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಸ್ನೇಹಿತರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೋಡಿ ಅಪ್ಲೋಡ್ ಸ್ಕ್ಯಾನ್ಡ್ ಕಾಪಿ ಆಫ್ ಚೆಕ್ ಆರ್ ಪಾಸ್ಬುಕ್. ಓಕೆ, ನಿಮಗೆ ಸಂಬಂಧಿಸಿದಂತೆ ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಡೇಟ್ ಮಾಡಬಹುದು, ಇಲ್ಲ ನಿಮಗೆ ಚೆಕ್ ಲಭ್ಯವಿದ್ರೆ ಚೆಕ್ ಕೂಡ ಇಲ್ಲಿ ನಾವು ಅಪ್ಲೋಡ್ ಮಾಡಬಹುದು ಸ್ನೇಹಿತರೆ. ಇದಕ್ಕೆ ತಕ್ಕಂತೆ ನಾನು ಇವಾಗ ಆಲ್ರೆಡಿ ಅಂದ್ರೆ ನಿಮ್ ಫೈಲ್ ನ ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಅದ ನಂತರ ನೀವು ಅಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೀವು ನಿಮಗೆ ಸಂಬಂಧಪಟ್ಟಂತ ಏನು ಪಾಸ್ಬುಕ್ ಇದೆಯಲ್ಲ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಅಪ್ಲೋಡ್ ಮಾಡಿ ತಕ್ಷಣ ಸ್ನೇಹಿತರೆ ನಿಮ್ಗೆ ವ್ಯೂ ಅನ್ನೋ ಆಪ್ಷನ್ಸ್ ಇದೆ ನೋಡಿ ಸ್ನೇಹಿತರೆ. ಓಕೆ, ಇಲ್ಲಿ ವ್ಯೂ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರುವಂತ ಏನ್ ಪಾಸ್ಬುಕ್ ಇದೆಯಲ್ಲ ಕರೆಕ್ಟ್ ತಪ್ಪ ಅನ್ನೋದನ್ನ ಒಂದ್ಸತಿ ಪರಿಶೀಲಿಸಿ ನೀವು ಮುಂದುವರಿಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಚಿಕ್ ಬಾಕ್ಸ್ ಇದೆಯಲ್ಲ, ಈ ಚಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೆಟ್ ಆಧಾರ್ OTP ಅನ್ನೋ ಆಪ್ಷನ್ಸ್ ಬರುತ್ತೆ ಸ್ನೇಹಿತರೆ. ಅದಾದ ನಂತರ ಏನ್ ಮಾಡ್ಬೇಕಂದ್ರೆ ಗೆಟ್ ಆಧಾರ್ OTP ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಓಕೆ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಇರುವಂತ ಮೊಬೈಲ್ ನಂಬರ್ ಗೆ ಒಂದು OTP ಬಂದಿರುತ್ತೆ. ಅಲ್ಲಿ OTP ನೀವು ಅದನ್ನ OTP ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ OTP ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ನೀವು OTP ನಿಮ್ಮ ಆಧಾರ್ ಕಾರ್ಡ್ ಒಳಗಡೆ ಅಪ್ಡೇಟ್ ಇರುವಂತ ಮೊಬೈಲ್ ನಂಬರ್ಗೆ OTP ಬಂದಿದೆಯಲ್ಲ ಅದನ್ನ ಅಪ್ಡೇಟ್ ಮಾಡಿದ್ದ ಅಂದ್ರೆ ಎಂಟ್ರಿ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ವ್ಯಾಲಿಡ್ OTP ಅಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಏನಿಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೀವು ಆನ್ಲೈನ್ OTP ಎಂಟ್ರಿ ಮಾಡಿ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಸ್ನೇಹಿತರೆ ಆನ್ಲೈನ್ ಕ್ಲೈಮ್ ಈಸ್ ರಿಕ್ವೆಸ್ಟ್ ಸಕ್ಸಸ್ಫುಲ್. ಓಕೆ, ನೋಡಿ OTP ಹ್ಯಾಸ್ ಬೀನ್ ವೆರಿಫೈಡ್, KYC ಅಪ್ಡೇಟ್ ಅಂಡ್ PF ಅಡ್ವಾನ್ಸ್ ಕ್ಲೈಮ್ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲ್. ಓಕೆ, ಯೂನಿಫೈಡ್ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಕೇರ್ ಟು ವ್ಯೂ PDF. ಸ್ನೇಹಿತರೆ ನೀವು ಸಲ್ಲಿಸಿದಂತ ಕ್ಲೈಮ್ ಏನಿದೆಲ್ಲ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಸ್ನೇಹಿತರೆ. ಓಕೆ, ಇಂಥ ಸಂದರ್ಭದಲ್ಲಿ ನೀವು ಅಕ್ಲೋಸ್ಮೆಂಟ್ ಕೂಡ ಡೌನ್ಲೋಡ್ ಮಾಡ್ಬೇಕಂದ್ರೆ ಕ್ಲಿಕ್ಕರ್ ಅಂತ ಏನೋ ಆಪ್ಷನ್ಸ್ ಕಾಣ್ತಿಲ್ಲ ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ನಿಮ್ ಕ್ಲೈಮಿಗೆ ಸಂಬಂಧಪಟ್ಟಂತೆ ಓಕೆ ನಿಮ್ ಕ್ಲೈಮ್ಗೆ ಸಂಬಂಧಪಟ್ಟಂತೆ ಅಕ್ಲಾಜ್ಮೆಂಟ್ ಕಾಪಿ ಕೂಡ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ದಯವಿಟ್ಟು ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಸ್ನೇಹಿತರೆ, EPF ಗೆ ಸಂಬಂಧಿಸಿದಂತೆ ನಮ್ಮ ಕನ್ನಡಿಗರಿಗೋಸ್ಕರ ಇರುವಂತ ಈ ಚಾನಲ್ ಏನಿದೆ ಸ್ನೇಹಿತರೆ ನಿಮಗೆ ಅತ್ಯುತ್ತಮ ಸಹಾಯ ಮಾಡುವಲ್ಲಿ ನಿರಂತರ ಕಾರ್ಯನಿರ್ವಹಿಸುತ್ತೆಂಬ ಭರವಸೆಯೊಂದಿಗೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ
ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ. EPF ಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ಅತ್ಯುತ್ತಮವಾದಂತಹ ಒಂದು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಶುಭೋದಯ, ಶುಭ ದಿನ.